ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ವಿಚಾರ ಸಚಿವ ಆಕಾಂಕ್ಷಿಗಳಿಂದ ಈಗ ಲಾಬಿ ಮುಂದುವರೆದಿದೆ. ಬೆಂಗಳೂರಿನಲ್ಲಿ ಶಾಸಕ ಅಶೋಕ್ ಪಟೇಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಳೆ ವಿದೇಶದಿಂದ ರಾಹುಲ್ ಗಾಂಧಿ ವಾಪಸ್ ಆಗ್ತಾರೆ, ಬಂದ ಮೇಲೆ ನಿರ್ಧಾರ ಮಾಡ್ತಾರೆ. ಮಂಗಳವಾರದೊಳಗೆ ಸಿಎಂ ಅವರನ್ನ ಕರೆದುಬಿಟ್ಟು ಮಾತನಾಡ್ತಾರೆ ಅನ್ನೋದನ್ನ ಕೂಡ ಹೇಳಿದ್ದಾರೆ. ನಾನು ಮಿನಿಸ್ಟರ್ ಆಗಬೇಕು ಅಂತ ಕುದುರೆ ಮೇಲೆ ಓಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ನನ್ನ ಹಿರಿತನ ನೋಡಿ ಸಚಿವ ಸ್ಥಾನ ಕೊಡಿ ಅಂತ ಕೇಳಿದ್ದೇನೆ ಅನ್ನೋದನ್ನ ಅಶೋಕ್ ಪಟೇಲ್ ಅವರು ಮಾತನಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ನಮಗೆಲ್ಲ ಇನ್ಫಾರ್ಮೇಶನ್ ಪ್ರಕಾರ ನಾಳೆ ಬರ್ತಾರೆ. ನಾಳೆ ಬಂದಮೇಲೆ ಒಂದು 2-3 ದಿನದಾಗ ಅವರು ಸೋಮವಾರ ಮಂಗಳವಾರದಾಗೆ ಮುಖ್ಯಮಂತ್ರಿಗಳು ಮತ್ತು ಸಿದ್ದರಾಮಯ್ಯ ಅವ್ರಿಗೂ ಮತ್ತು ಕಾಂಗ್ರೆಸ್ ಅಧ್ಯಕ್ಷರಾದ ಹರಿಪ್ರಸಾದ್ ಅವ್ರು ಕರೆದು ಮಾತಾಡಿ ಫೈನಲೈಸ್ ಮಾಡ್ತಾರಂತ ಎಲ್ಲರೂ ನಾವು ನಂಬಿಕೆ ಇಟ್ಕೊಂಡು ಆಸೆ ಇದ್ದೇ ಇದೆ. ಅವಾಗಿಂದ ನಾನು ಮಿನಿಸ್ಟರ್ ಆಗಬೇಕು ಅಂತ ಕುದುರೆ ಮೇಲೆ ಓಡ್ತಾನೆ ಇದ್ದೀನಿ. ಇನ್ನೂ ಆಗಿಲ್ಲ. 100% ಈ ಸರಿ ಆಗ್ತೀನಿ ಅಂತ ನಾನು ನೆನೆಸ್ಕೊಂಡಿದ್ದೀನಿ. ನಾನು ಹೇಳೋದೇನೆಂದರೆ ನಮ್ಮ ನಾಯಕರೊಳಗೆ ಬರೀ ಜಾತಿ ನೋಡ್ಕೋಬೇಡಿ, ಪಕ್ಷದಾಗೆ ನಿಷ್ಠೆಯಿಂದ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ, ಪಕ್ಷದ ಸೇವೆ ಎಷ್ಟೇ ಮಾಡಿದ್ದಾರೆ ಅದನ್ನು ಮೊದಲು ಪ್ರಾತಿನಿಧ್ಯ ಕೊಡಿ, ಆಮೇಲೆ ಜಾತಿ ಕೊಡಿ ಅಂತ ನಂದು ಅಭಿಪ್ರಾಯ. ಸರ್, ಬೆಳಗಾವಿ ಪ್ರಾಂತ್ಯದಲ್ಲಿ ತಮಗೆ ಅವಕಾಶ ಸಿಗುತ್ತಾ ಅಂತ? ಯಾಕಂದ್ರೆ ಅನೇಕರು ಅಲ್ಲಿ ಇದ್ದಾರೆ. ಇಲ್ಲ, ನಾನು ಎಲ್ಲರಿಗಿಂತ ನಾನೇ ಸೀನಿಯರ್ ಇದ್ದೀನಿ. ಬೆಳಗಾಂ ಜಿಲ್ಲೆಗೆ ಅಲ್ಲಿ ರಾಜ್ಯದಾಗ ಕೂಡ ಕಾಂಗ್ರೆಸ್ ಪಕ್ಷದಾಗ ನಾನೇ ಸೀನಿಯರ್ ಇದ್ದೀನಿ. ಈಗ